ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ. ಅಕ್ಕಿ ದರದಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಕೆಜಿಗೆ 5 ರಿಂದ 10 ರೂಪಾಯಿ ಹೆಚ್ಚಳ ಆಗಿದೆ. 26 ಕೆಜಿ ಚೀಲದ ಮೇಲೆ 150 ರೂಪಾಯಿವರೆಗೂ ಕೂಡ ಹೆಚ್ಚಳವಾಗಿದೆ. ಮಾರುಕಟ್ಟೆಯಲ್ಲಿ ಅಕ್ಕಿ ಕೊರತೆ ಉಂಟಾಗಿದೆ. ಒಂದು ಕಡೆ ಗ್ರಾಹಕರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಲಭ್ಯತೆ ಕಡಿಮೆಯಿಂದ ದಿಢೀರ್ ಅಂತ ಹೇಳಿ ಈಗ ಅಕ್ಕಿ ಬೆಲೆ ಏರಿಕೆ ಆಗಿದೆ. ನವೆಂಬರ್ ವರೆಗೂ ಕೂಡ ಮಾತ್ರ ಸ್ಟಾಕ್ ಲಭ್ಯ ಎನ್ನುವ ವ್ಯಾಪಾರಿಗಳು ಈಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ. ಗ್ಯಾಸ್ ಬೆನ್ನಲ್ಲೇ ಈಗ ಅಕ್ಕಿ ದರ ಗಗನಕ್ಕೇರಿದೆ. ನಿಜಕ್ಕೂ ಜನರು ಕಂಗಾಲಾಗಿದ್ದಾರೆ. ದೇಶೀಯ ಮಾರುಕಟ್ಟೆಯಲ್ಲಿ ಪೂರೈಕೆ ಕೊರತೆ ಆಗಿದೆ. ಒಂದು ಕಡೆ ರಫ್ತು ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅಕ್ಕಿ ದರ ಪ್ರತಿ ಕೆಜಿಗೆ 10 ರಿಂದ 20 ರೂಪಾಯಿ ದುಬಾರಿ ಆಗಿದೆ. ಅಂದ್ರೆ ನವೆಂಬರ್ನಲ್ಲಿ ಹೊಸ ಬೆಳೆ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ಕಡಿಮೆ ಆಗಬಹುದು. ನವೆಂಬರ್ನಲ್ಲಿ ಹೊಸ ಬೆಳೆ ಬರೋವರೆಗೂ ಕೂಡ ಈ ಪೂರೈಕೆ ಕೊರತೆ ಮುಂದುವರಿಯಲಿದೆ ಅಂತ ಹೇಳಿ ಗೊತ್ತಾಗಿದೆ. ನವೆಂಬರ್ ವರೆಗೂ ಮಾತ್ರ ಸ್ಟಾಕ್ ಇದೆ ಅಂತ ಹೇಳಿ ಈಗ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಸೊ ದಿನದಿಂದ ದಿನಕ್ಕೆ ಈಗ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ. LPG ಸಿಲಿಂಡರ್ ಬೆಲೆ ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ಈ ಪೆಟ್ರೋಲ್ ದರ ಆಗಿರ್ಬೋದು, ಈ ಡೀಸೆಲ್ ದರ ಆಗಿರ್ಬೋದು, ಈ CNG ದರ ಆಗಿರ್ಬೋದು, ಈಗ ಅಕ್ಕಿ ದರ ಕೂಡ ಏರಿಕೆ ಆಗಿದೆ. ಮಧ್ಯಮ ವರ್ಗದ ಕುಟುಂಬಗಳ ಮಾಸಿಕ ಬಜೆಟ್ಗೆ ಮತ್ತಷ್ಟು ಹೊರೆ ಇದು. ಹೋಟೆಲ್, ಕ್ಯಾಂಟೀನು ಉದ್ಯಮಕ್ಕೂ ಕೂಡ ಈಗ ಅಕ್ಕಿ ದರ ಏರಿಕೆಯ ಬಿಸಿ ತಟ್ಟಿರುವಂಥದ್ದು. ಹೊಸ ಬೆಳೆ ಮಾರುಕಟ್ಟೆಗೆ ಬರೋವರೆಗೂ ಕೂಡ ದರ ಇಳಿಕೆ ಅನುಮಾನ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅಕ್ಕಿ ಖರೀದಿಗೆ ಗ್ರಾಹಕರು ದೌಡಾಯಿಸಿದ್ರು ಕೂಡ ಬೇಡಿಕೆ ಹೆಚ್ಚಳ. ಒಂದು ಕಡೆ ರಾಜ್ಯದ ಹಲವು ಭಾಗಗಳಲ್ಲಿ ಒಂದೇ ಬಾರಿ ದರ ಪರಿಷ್ಕರಣೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಈಗ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಹಾಗೆ ಅಂಗಡಿಯ ವ್ಯಾಪಾರಸ್ಥರ ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಸದ್ಯ ಈಗೇನು ಮಧ್ಯಪ್ರಾಚ್ಯ ಯುದ್ಧ ಭೀತಿಯಿಂದ ಏನೋ ಭಾರತ ದೇಶದಲ್ಲಿ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಆಗ್ತಿದೆ. ಹಿಂಗೆ ನೋಡ್ಬೋದು, ಅಡುಗೆ ಎಣ್ಣೆ ಏನೋ ಮೊನ್ನೆ ಅಷ್ಟೇ ಕೂಡ ಬೆಲೆ ಏರಿಕೆ ಆಯಿತು. ಇದೀಗ ತಿನ್ನೋ ಅಕ್ಕಿಗೆ ಕೂಡ ರೇಟ್ ಜಾಸ್ತಿ ಆಗಿದೆ. ಹಾಗಾದರೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಏನು ದಿನನಿತ್ಯ ವ್ಯಾಪಾರ ಮಾಡುವಂಥ ಜನಗಳಿಗೆ ದುಡ್ಕೊಂಡು ತಿನ್ನೋರಿಗೆ ಸಾಕಷ್ಟು ತೊಂದರೆ. ಇದೀಗ ನೋಡ್ಬೋದು, ಅಕ್ಕಿ ರೇಟಲ್ಲೂ 5 ರಿಂದ 10 ರೂಪಾಯಿ ಏಕಾಏಕಿ ರೇಟ್ ಜಾಸ್ತಿ ಇದೆ. ಹಾಗೆ ಜಾಸ್ತಿ ಆಗಿರೋದ್ರಿಂದ ಏನೋ ಜನಸಾಮಾನ್ಯರಿಗೆ ಇದು ದೊಡ್ಡ ಹೊಡೆತನ ಅಂತ ಹೇಳ್ಬೋದು. ಯಾಕಂದರೆ 1 ಲೀಟ್ರ್ ಅಡುಗೆ ಎಣ್ಣೆಗೆ 175 ರಿಂದ 190 ತನಕ ಹೋಯಿತು. ಇದೀಗ ಏನೋ ಅಕ್ಕಿ ಕೂಡ ರೇಟ್ ಜಾಸ್ತಿ ಆಗಿದೆ. ಏನೋ 10 ರೂಪಾಯಿ ಏಕಾಏಕಿ ಜಾಸ್ತಿ ಆಗಿದೆ. ನೋಡ್ಬೋದು ದೃಶ್ಯದಲ್ಲಿ. ಏನೋ ಕಿರಾಣಿ ಅಂಗಡಿಯಲ್ಲಿ ನಾನು ಈಗ ಇದ್ದೀನಿ. ಪ್ರತಿಯೊಂದು ರೇಟು ಈ ಥರ ಅಕ್ಕಿಗೆ ರೇಟ್ ಜಾಸ್ತಿ ಆದರೆ ಏನೋ ಜನಸಾಮಾನ್ಯರು ಜೀವನ ಮಾಡೋದಾದರೂ ಹೇಗೆ, ಎಷ್ಟೆಷ್ಟು ಯಾವ ಅಕ್ಕಿಗೆ ಏನು ರೇಟ್ ಆಗಿದೆ ಅಂತ ನಾನು ಈಗ ಏನೋ ಅಂಗಡಿ ಮಾಲೀಕರನ್ನು ನಾನು ಈಗ ಮಾತನಾಡಿಸ್ತೇನೆ. ಬನ್ನಿ ಹಾಗಾದರೆ. ಸರ್, ಈಗ ಮಧ್ಯಪ್ರಾಚ್ಯ ಯುದ್ಧ ಭೀತಿಯಿಂದ ಪ್ರತಿಯೊಂದು ರೇಟ್ ಜಾಸ್ತಿ ಆಯಿತು. ಆಟೋ, LPG ಗ್ಯಾಸು, ಅಡುಗೆ ಎಣ್ಣೆ, ಈ ಪೆಟ್ರೋಲು, ಡೀಸೆಲ್. ಇದೀಗ ತಿನ್ನೋ ಅಕ್ಕಿಗೂ ಕೂಡ ಈಗ ರೇಟ್ ಜಾಸ್ತಿ ಆಗಿದೆ ಸರ್. ಕೆಜಿ ಕಮ್ಮಿ ಜಾಸ್ತಿ 1 ತಿಂಗಳಲ್ಲಿ 10 ರೂಪಾಯಿ ಜಾಸ್ತಿ ಆಗಿದೆ ಒಂದು ಕೆಜಿಗೆ. ಇನ್ನು ಫುಲ್ ಡಿಮ್ಯಾಂಡ್ ಇದೆ ಅಕ್ಕಿ. ಐಟಮ್ ಎಲ್ಲ ಕೊಡ್ತಾ ಇಲ್ಲ ಐಟಮ್ಸು ನಮ್ಮ ಅಂಗಡಿಗಳಿಗೆ. ಐಟಮ್ 10 ರೂಪಾಯಿ ಕಿಲೋಗೆ ಜಾಸ್ತಿ ಆಗಿದೆ. ಬೇಳೆನೂ 5-6 ರೂಪಾಯಿ ಜಾಸ್ತಿ ಆಗಿದೆ. ಕೆಜಿಗೆ 10 ರೂಪಾಯಿ ಅಕ್ಕಿ ಜಾಸ್ತಿ ಆಗಿದೆ. ತುಂಬ ಕಷ್ಟ ಆಗಿದೆ ಗಿರಾಕಿಗಳೇ. ಯಾರು ಅಷ್ಟು ತೊಗೊತಾ ಇಲ್ಲ. ಅಕ್ಕಿ ತೊಗೊಳೋರೆಲ್ಲ ಮೂಟೆ ತಗೊಳ್ಳೋರು ಚಿಲ್ಲರೆ ತೊಗೊತಾ ಇದ್ದಾರೆ ಈಗ. ಸರ್, ಈಗ ಇದರಿಂದ ಜನಸಾಮಾನ್ಯರಿಗೆ ತುಂಬ ಹೊಡಿತಲ್ಲ ಸರ್. ದುಡ್ಕೊಂಡು ತಿನ್ಬೇಕಾದ್ರೆ ಕಷ್ಟ. ಇಂಥ ಬೆಂಗಳೂರಲ್ಲಿ ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು? ಏನು 50 ರೂಪಾಯಿ ಇದ್ದಂಥ ಅಕ್ಕಿ ಈಗ 60 ರೂಪಾಯಿ ಆದರೆ, ಏಕಾಏಕಿ 10 ರೂಪಾಯಿ ಜಾಸ್ತಿ ಆದರೆ ಅವ್ರು ಜೀವನ ಮಾಡೋದಾದರೆ ಹೇಗೆ? ತೊಗೊಳಕ್ಕೆ ಬಂದವರೆಲ್ಲ ಕಷ್ಟ ಹೇಗೆ ಅಂತ ತುಂಬಾ ಕಷ್ಟ ಇದೆ. ತುಂಬಾ ವಿಪರೀತ ಕಷ್ಟ ಇದೆ. ನಮ್ಗೆ ಪರವಾಗಿಲ್ಲ, ಆದರೂ ಸಣ್ಣ ಪುಟ್ಟವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ನೋಡಿ ಏನಾದರೂ ಇಷ್ಟ ಬಿತ್ತಬೇಕು ಇದಕ್ಕೆ. ಸರ್, ಈಗ ಹಾಗಾದರೆ ಯಾವ್ಯಾವ ಅಕ್ಕಿಗೆ ಎಷ್ಟೆಷ್ಟು ರೇಟ್ ಆಗಿದೆ ಸರ್? ಸೋನಾ ಮಸೂರಿ ಅಕ್ಕಿ, ಸ್ಟೀಮ್ ಅಕ್ಕಿ, ಇವೆಲ್ಲ ಒಂದು ಸ್ವಲ್ಪ ರೇಟ್ ಹೇಳಿ ಸರ್. ಲಾಸ್ಟ್ ಮಂತಿಂದ 45 ರೂಪಾಯಿ ಅಕ್ಕಿ ಇದ್ದಿದ್ದು ಈಗ ಸದ್ಯಕ್ಕೆ 55 ರೂಪಾಯಿ ಆಗಿದೆ. ಅದೇ RNR ಸ್ಟೀಮ್ ಎಲ್ಲ ಕಿಲೋ ಎಲ್ಲ ಅಕ್ಕಿನೂ ಕೆಜಿಗೆ 10 ರೂಪಾಯಿ ಜಾಸ್ತಿ, ಕಿಲೋಗೆ 10 ರೂಪಾಯಿ ಜಾಸ್ತಿ ಆಗಿದೆ. ಸ್ಟೀಮ್ ಅಕ್ಕಿ ಮತ್ತು ನುಚ್ಚು ಸಮೇತ ಜಾಸ್ತಿ ಆಗಿದೆ. ಜಾಸ್ತಿ ತೊಗೊತಾ ಇಲ್ಲ ಐಟಮ್ಸ್ ಎಲ್ಲ. ತುಂಬ ವ್ಯಾಪಾರ ಅಂತ ತುಂಬ ಕಮ್ಮಿ ಆಗಿದೆ. ತುಂಬ ಎಲ್ಲರೂ ಕಷ್ಟ ಇದೆ. ಬಾಡಿಗೆ ಕಷ್ಟ, ಕಡದ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ. ಸರಿ, ನಿಮ್ಮ ಹೆಸರು? ಅಫ್ಜಲ್ ಅಂತ. ನೋಡಿದ್ರಲ್ಲ, ಏನು ಪ್ರತಿಯೊಂದು ರೇಟ್ ಜಾಸ್ತಿ ಆದರೆ ಜನರ ಜೀವನ, ಏನು ಜನಸಾಮಾನ್ಯರು ಜೀವನ ಮಾಡಲು ತುಂಬ ಕಷ್ಟ. ಹಾಗಾಗಿ ಆದಷ್ಟು ಬೇಗ ಏನು
ಅಕ್ಕಿ ರೇಟ್ ಕೂಡ ಕಡಿಮೆ ಆಗ್ಬೇಕು. ಇಲ್ಲವಾದರೆ ಜನಸಾಮಾನ್ಯರು ತಗೊಂಡು 1 kg ತಿನ್ನು ಅಡುಗೆ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಗ್ರಾಹಕರಿಗೆ ಬೆರೆ ಮೇಲೆ ಬೆರೆ ಬೀಳ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ರೇಟ್ ಜಾಸ್ತಿ ಆದರೆ ನಾವು ಜೀವನ ಮಾಡೋದು ಹೇಗೆ, ನಮ್ಮ ದುಡಿಮೆ ಬರೋದೇ ಕಡಿಮೆ. ಈ ಥರ ಅಕ್ಕಿ ರೇಟು ಎಣ್ಣೆ ರೇಟು ಜಾಸ್ತಿ ಆದರೆ ನಾವು ಊಟ ಮಾಡೋದಾದ್ರೆ ಹೇಗೆ, ಉಪವಾಸ ಬೀಳುವಂಥ ಪರಿಸ್ಥಿತಿ ಬರ್ತಂತ ಜನರು ಆಕ್ರೋಶ ವ್ಯಕ್ತಪಡಿಸಿದರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.